ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ರೀತಿ ರೆಡಿ ಆಗಿದೆ. ಸೊ ಅದಕ್ಕೂ ಮುಂಚೆ ಪೂಜೆ ಎಲ್ಲ ಮಾಡ್ಬಿಡ್ಬೇಕಾಗಿತ್ತು, ಯಾಕಂದ್ರೆ ಇವತ್ತು ವಾರ ಇತ್ತು. ಪ್ಲಸ್ ಇನ್ನೊಂದು ಮನೇಲಿ ನೋಡಿ ದೀಪ ಹಚ್ಚಿರ್ಲಿಲ್ಲ ಗೈಸ್. ನಾನು ಇರ್ಲಿಲ್ವಲ್ಲ, ಊರಿಗೆ ಹೋಗಿದ್ದೆ. ಸೊ ನಮ್ಮ ಮತ್ತೆ ಒಂದ್ಸಲ ಏನೋ ಪೂಜೆ ಮಾಡ್ಬೇಕಿದ್ದಾರೆ. ರಾಯರ್ ಮುಂದೆ ಎಲ್ಲ ದೀಪ ಹಚ್ಚಿದೆ, ಹಾಗೆ ದೇವ್ರ ಮನೇಲೆಲ್ಲ ದೀಪ ಹಚ್ಚಿದೆ. ಸೊ ಏನೋ ಒಂಥರ ತೃಪ್ತಿ. ದೀಪ ಹಚ್ಬಿಟ್ಟು ನಾವು ಏನೋ ತಗೋಬರಕ್ ಹೋದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ. ಅದಕ್ಕೇನೇನೆ ಇವಾಗ ದೀಪ ಎಲ್ಲ ಹಚ್ಚಿ ಧೂಪ ಹಾಕಿದೀನಿ. ಮನೆ ಫುಲ್ಲು ಘಮ್ ಅಂತ ಇದೆ. ಇವಾಗ ಹೊರಡ್ಬೇಕು. 11 o'clock ಆಗೋಗಿದೆ. ಚಿಕ್ಕಪೇಟೆ ಅಂದ್ರೆ ನಿಮಗೆ ಗೊತ್ತಲ್ವಾ ಹೇಗಿರುತ್ತೆ ಅಂತ. ಸೊ ಬನ್ನಿ, ನಾನು ಅಂದ್ರೆ ಸ್ವಲ್ಪ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಚಿಕ್ಕಪೇಟೆಲಿ ಕೊಡಬಹುದಾ ಅಂತ ನೋಡ್ತೀನಿ. ಚಿಕ್ಕಪೇಟೆಲಿ 3 types ಬಟ್ಟೆನೂ ಸಿಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಇನ್ನೊಂದು ಮೀಡಿಯಂ ಕ್ವಾಲಿಟಿನೂ ಸಿಗುತ್ತೆ, ಲೋ ಕ್ವಾಲಿಟಿನೂ ಸಿಗುತ್ತೆ. ರೋಡ್ ಸೈಡ್ ಎಲ್ಲ ಇರೋ ಹತ್ರ ಆದಷ್ಟು ತಗೊಳ್ಬೇಡಿ, ಯಾಕಂದ್ರೆ ಅದು ಮನೆಗೆ ಬಂದು ನೀವು ನೀರ್ಗೆ ಹಾಕಿದ ತಕ್ಷಣ ಬಟ್ಟೆ ಟೈಟ್ ಆಗೋಗ್ಬಿಡುತ್ತೆ. ಸೊ ಅದು ನಿಮ್ಗೂ ಗೊತ್ತಿರಲ್ಲ, ತಗೊಳ್ತೀರಾ. ಕಡಿಮೆ ರೇಟ್ ಪ್ಲಸ್ ಇವಿಡು ಒಂದೆರಡು ಸಲ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ತಗೊಳ್ತೀರಾ. ತಗೊಳ್ಳೋ ಬಟ್ಟೆ ಯಾವ್ದೇ ಆಗಿರ್ಲಿ, ನೀವು ಕೊಡೋ ದುಡ್ಡು ಕೊಡ್ತೀರಾ, ಒಂದ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ಒಂದ್ 100-200 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ. ಸೊ ಅವಾಗ ನಿಮ್ಗೂ ಒಂದ್ ಸ್ವಲ್ಪ ಬಾಳಿಕೆ ಬರುತ್ತೆ. ಲೈಕ್ ಅಜಿಯೋ, ಟ್ರೆಂಡ್ಸ್ ಈ ತರ ಬಟ್ಟೆ ತಗೊಂಡ್ರೆ ಹೇಗಿರುತ್ತೆ ಅದೇ ರೀತಿ. ಸೊ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ರೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ. ಸದ್ಯಕ್ಕೆ ಇವಾಗ ಬನ್ನಿ ಗೈಸ್, ಹೋಗೋಣ. ಜಾಸ್ತಿ ಮಾತಾಡೋದು ಬೇಡ, ಯಾಕಂದ್ರೆ ಇಲ್ಲೇ ಮಾತಾಡ್ಕೊಂಡಿದ್ರೆ ನನ್ನ ಹಸ್ಬೆಂಡು ತಪ್ಪಡು ಮಾರೇಗ ಅಂತಾರಷ್ಟೇ. ಬನ್ನಿ. ಈಗ ಚಿಕ್ಕಪೇಟೆಗೆ ರೀಚ್ ಆದ್ವಿ. ಆ್ಯಕ್ಚುಲಿ ಸ್ಯಾಟರ್ಡೇಸ್ ಯಾವಾಗಲೂ ಇಲ್ಲೆಲ್ಲ ಫುಲ್ಲು ಜನ ಇರ್ತಾರೆ, ಗಾಡಿ ಕೂಡ ಪಾಸ್ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ಜನ ಇಲ್ಲ, ಬಿಸಿಲಿದೆ. ಬಿಸಿಲು ಹಾಕಿ ಸುಟ್ಟಾಗ್ತಾ ಇದೆ ಗೈ, ಸ್ಕಿನ್ ಎಲ್ಲನೂ ಅಷ್ಟು ಬಿಸಿಲಿದೆ. ಸೊ ಚಿಕ್ಕಪೇಟೆಲಿ ಏನಂದರೆ ಈ ರೀತಿ ರೋಡ್ ಸೈಡ್ ಎಲ್ಲ ಇರುತ್ತಲ್ವಾ, ಅದರಲ್ಲಿ ನೀವು ಯಾವತ್ತೂ ಕುರ್ತೀಸ್ ತೊಗೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ನೀವು ಮನೆಗೆ ಬಂದು ನೀರಿಗೆ ಹಾಕಿದ ತಕ್ಷಣ ಟೈಟ್ ಆಗೋಗುತ್ತೆ. ಸೊ ಈ ರೀತಿ ಯಾವುದಾದ್ರು ಒಂದು ಒಳ್ಳೆ ಶಾಪ್ ನೋಡಿ ಅಲ್ಲಿ ಪರ್ಚೇಸ್ ಮಾಡಿ. ತಗೊಳ್ಳೋ ಶಾಪ್ ಅಡ್ರೆಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್, ನಾನು ನಿಮಗೆ ಅಡ್ರೆಸ್ ಕಳಿಸ್ತೀನಿ. ಇವಾಗ ಡ್ರೆಸ್ಸಸ್ ತಗೊಂಡಿದ್ದಾಯ್ತು. ಫ್ರೆಂಡ್ ಒಬ್ರು ಬೇಕು ಅಂದ್ರೆ ಅವ್ರು ತಗೊಂಡು ಆಮೇಲೆ ನಮಗೂ ಕೂಡ ತಗೊಂಡು ಬಂದೆ. ಈ ಸಲ ಏನು ಅಷ್ಟು ಕಲೆಕ್ಷನ್ಸ್ ಚೆನ್ನಾಗಿದೆ ಅನಿಸ್ತಿಲ್ಲ, ಅದಕ್ಕೆ ನಾನು ನಿಮ್ಗೂ ತೋರ್ಸಕ್ ಹೋಗ್ಲಿಲ್ಲ. ಬಟ್ ಜನ ಮಾತ್ರ ಸ್ವಲ್ಪ ಕಡಿಮೆ ಇದ್ದಾರೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ನಾಳೆ ಆದ್ರೆ ಫುಲ್ ರಶ್ ಇರ್ತಾರೆ. ಈಗ ಸ್ವಲ್ಪ ಕಡಿಮೆ. ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಊಟಕ್ಕೆ ಇಲ್ಲಿ ಸುದರ್ಶನ್ ಶೋ ಇದೆಯಲ್ವಾ, ಶೋರೂಮ್, ಅದ್ರ ಕೆಳಗಡೆ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗಿದ್ವಿ. ಫುಡ್ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವೆ, ಬಟ್ ಆದರೆ ಓಕೆ, ತಿನ್ನಬಹುದು. ಚಿಕ್ಕಪೇಟೆಯಲ್ಲಿ ಒಂದೆರಡು ಹತ್ರ ನಾನು ಟೇಸ್ಟ್ ಮಾಡಿದ್ದೀನಿ, ಎಲ್ಲೂ ಅಷ್ಟೊಂದು ಸೆಟ್ ಆಗಲ್ಲ ನನಗೆ. ಊಟ ಸೆಟ್ ಆಗಿದ್ದು ಚಿಕ್ಕಪೇಟೆಯಲ್ಲಿ ಅಂದರೆ ರಾಘವೇಂದ್ರ ಹೋಟೆಲ್, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಆ್ಯಂಡ್ ಪ್ರೈಸ್ ಎರಡೂ ಚೆನ್ನಾಗಿರುತ್ತೆ ಅಲ್ಲಿ. ಬಟ್ ತುಂಬ ಕ್ರೌಡ್ ಇರುತ್ತೆ. ಆ್ಯಂಡ್ ಇನ್ನು ಇಲ್ಲಿ ಬಂದರೆ ಟೇಸ್ಟ್ ಓಕೆ, ಪ್ರೈಸ್ ಜಾಸ್ತಿ. ಆಮೇಲೆ ಇವಾಗ ಇಲ್ಲೆಲ್ಲ ಮುಗಿಸಿ ಜೂಲಸ್ ಸ್ವಲ್ಪ ತಗೊಳ್ಳೋದಿತ್ತು, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಜೂಲಸ್ ಬೇಕು ಅಥವಾ ನೀವೇನಾದ್ರು ಹೋಲ್ಸೇಲಲ್ಲಿ ಸ್ಯಾರಿ ಎಲ್ಲ ನೋಡ್ತಾ ಇದ್ದೀರಾ, ಮತ್ತು 1 ಗ್ರಾಮ್ ಗೋಲ್ಡ್ ಎಲ್ಲ ನೋಡ್ತಾ ಇದ್ದೀರಾ ಅಂದರೆ ನೀವು ಅವೆನ್ಯೂ ರೋಡ್ಗೆ ಬಂದುಬಿಡಬೇಕಾಗುತ್ತೆ. ಸೊ ಅವೆನ್ಯೂ ರೋಡಲ್ಲಿ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಆ್ಯಂಡ್ ಹೋಲ್ಸೇಲಲ್ಲಿ ಸ್ಯಾರೀಸ್ ಎಲ್ಲನೂ ಇಲ್ಲಿ ನಿಮಗೆ ಚೆನ್ನಾಗಿ ಕೊಡ್ತಾರೆ. ನೀವು ಸಂದಿಗೊಂದು ಎಲ್ಲ ಹೋದರೆ ನಿಮಗೆ ನಿಜ ಹೇಳಬೇಕಂದ್ರೆ ತಲೆ ಮೇಲೆ ಟೋಪಿನೇ ಹಾಕ್ತಾರೆ. ಇಲ್ಲಿ ಒಂದು ಟೆಂಪಲ್ ಇದೆ ಗೈಸ್, ಅದು ಯಾವ ಟೆಂಪಲ್ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅಲ್ಲೇ ಇನ್ನು ಸ್ಟ್ರೈಟ್ ಬಂದರೆ ಒಂದು ಜ್ಯುವೆಲರಿ ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇದೆಲ್ಲರೂ ನೋಡಿ ಎಷ್ಟು ಪ್ರೀಮಿಯಮ್ ಆಗಿದೆ, ಕ್ವಾಲಿಟಿ ವೈಸ್ ಅಷ್ಟೇ, ಹಾಗೆ ಪ್ರೈಸ್ ವೈಸ್ ಕೂಡ ಅಷ್ಟೇ. ಯಾವತ್ತೇ ಆಗಲಿ ಕ್ವಾಲಿಟಿಗೆ ತಕ್ಕಂಗೆ ಪ್ರೈಸ್ ಇರುತ್ತೆ, ಇದನ್ನು ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇವರು ಈ ರೀತಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಡಾಲರ್ಸ್ಗೆ ಈ ರೀತಿ ನಿಮ್ಗೆ ಯಾವ ಕಲರ್ ಬೇಕೋ ಸ್ಯಾರಿ ಕಲರ್ ಮ್ಯಾಚ್ ಮಾಡಿ ಅವರು ಸೆಟ್ ಮಾಡಿ ಕೊಡ್ತಾರೆ ಗೈಸ್. ತುಂಬ ಒಳ್ಳೆಯ ಶಾಪು. ಈ ಶಾಪ್ದು ಅಡ್ರೆಸ್ ಬೇಕಾದರೂ ಕೂಡ ಕೇಳಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದೊಂದು ನಾನು ತೊಗೊಂಡೆ ನನ್ನ ಪರ್ಸ್ನಲ್ ಯೂಸ್ಗೆ. ನಾವು ಇಲ್ಲಿ ಚಿಕ್ಕಪೇಟೆ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿ, ಸೇಲ್ಸ್ಗೆ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿ ನಾವು ಬರೋಷ್ಟರಲ್ಲಿ ನೈಟೇ ಆಗೋಗಿತ್ತು. ಸೊ ಬಂದು ಲೆಮನ್ ರೈಸ್ ಮಾಡಬೇಕಿತ್ತು ಗೈಸ್. ನಮ್ಮ ಅತ್ತೆ ಅವ್ರು ಫೋನಲ್ಲೇ ಹೇಳಿಬಿಟ್ಟಿದ್ದೆ, ಆನಿಯನ್ ಎಲ್ಲ ಕಟ್ ಮಾಡಿ ಇಡಿ, ನಾನು ಬಂದು ಮಾಡ್ತೀನಮ್ಮ ಅಂತ. ಸೊ ಅವ್ರು ನಾವು ಬರೋಷ್ಟರಲ್ಲಿ ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ನೈಟ್ ಟೈಮು ನೋಡೋಕ್ಕೆ ಚೆನ್ನಾಗಿರುತ್ತೆ ನಮ್ಮ ಬೆಂಗಳೂರು, ಯಾಕಂದರೆ ಎಲ್ಲ ಕಡೆ ಲೈಟ್ ಇರುತ್ತಲ್ವ. ಆದರೆ ನೈಟ್ ಆದರೂ ಕೂಡ ವೆಹಿಕಲ್ಸ್ ಮಾತ್ರ ಸ್ಟಾಪ್ ಆಗೋಲ್ಲ ಅಂತ ಬೆಂಗಳೂರು ತಿರುಗಲಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀನಿ. ಇವಾಗ ಬಂದು ಸಾಂಬಾರೆಲ್ಲ ಮಾಡೋಷ್ಟು ಪೇಷನ್ಸೇ ನನಗಿರಲಿಲ್ಲ ಗೈಸ್. ಆಲ್ರೆಡಿ ತುಂಬ ಟೈರ್ಡ್ ಆಗೋಗಿದೆ. ಈ ಚಿತ್ರಾನ್ನ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಲೆಮನ್ ರೈಸ್ ಮಾಡಿಬಿಟ್ಟು ತಿನ್ನೋಣ ಅಂತ ಪ್ಲೇಟ್ಗೆ ಇಟ್ಕೊಂಡು ಬಂದೆ, ಯಾಕಂದರೆ ಆಲ್ರೆಡಿ ಫುಲ್ಲು ಟೈರ್ಡ್ ಆಗೋಗಿದ್ವಿ. ತಿನ್ಬಿಟ್ಟು ಮಲಗಿದ್ರೆ ಸಾಕು ಅನ್ನಂಗಿತ್ತು. ಸೊ ಇಷ್ಟು ಐಟಮ್ಸ್ ತೊಗೊಂಡು ಬಂದಿದ್ವಿ, ತೋರಿಸ್ತೀನಿ ಗೈಸ್ ಏನೇನು ತೊಗೊಂಡು ಬಂದಿದ್ದೆ ಅಂತ ಹೇಳಿಬಿಟ್ಟು. ಒಂದು ಒಳ್ಳೆ ಕಲೆಕ್ಷನ್ ಸಿಕ್ತು ಈ ಸಲ ಅಂತ ಹೇಳ್ಬೋದು. ಫಸ್ಟು ಜೂಲಸ್ ತೋರಿಸ್ಬಿಡ್ತೀನಿ ನೋಡಿ. ಸೊ ಈಗ ನಾನು ತೋರಿಸ್ತಾ ಇರೋದೆಲ್ಲನೂ ಇದರಲ್ಲಿ ಕೆಲವೊಂದು ಕಸ್ಟಮರ್ಗಿದೆ, ಕೆಲವೊಂದು ನನ್ನ ಪರ್ಸ್ನಲ್ ಯೂಸ್ಗಿದೆ. ಇದು ಕಂಪ್ಲೀಟಾಗಿ AD ಸ್ಟೋರಲ್ಲಿ ಬರುತ್ತೆ. ಕಾಸ್ಟ್ ಇದರದ್ದು 1100 ರೂಪೀಸ್ ಏನೋ ಆಯಿತು, ವಿತ್ ಇಯರಿಂಗ್ಸ್ ಬರುತ್ತೆ. ನಿಮಗೇನಾದರೂ ಒಂದು ಸ್ವಲ್ಪ ಈ ರಿಸೆಪ್ಷನ್ ಈ ಥರದಕ್ಕೆಲ್ಲನೂ ಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸೆಟ್ಸ್ ಎಲ್ಲ. ಆ್ಯಂಡ್ ಇಯರಿಂಗ್ಸು ಮತ್ತು ಅದಕ್ಕೆ ಮಾಟಿ ಕೂಡ ತೊಗೊಂಡು ಬಂದೆ. ಇದು ನನಗೆ ಅಂತ ನಾನು ತೊಗೊಂಡಿದ್ದು.
ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮಾಟಿ ತೊಗೋಬೇಕು ಅಂತ. ಈ ರೀತಿ ಈ ಸಲ ತೊಗೊಂಡೆ. ನೆಕ್ಸ್ಟ್ ಟೈಮ್ ಬ್ಯಾಕ್ ಸೈಡ್ ಆಗ್ತಾರಲ್ವ ಅದನ್ನು ಒಂದು ತೊಗೋಬೇಕು. ಸೊ ನೋಡಿ ಇವಾಗ ನೀವು ಇದು ನೋಡ್ತಾ ಇದ್ದೀರಲ್ವ ಲೇಯರ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಇಯರಿಂಗ್ಸು ಕಸ್ಟಮರ್ ಆರ್ಡ್ರ್ ಕೊಟ್ಟಿದ್ರು, ಸೊ ಅವ್ರಿಗಂತ ಹೇಳ್ಬಿಟ್ಟು ಒಂದು ತೊಗೊಂಡೆ. ಆಮೇಲೆ ನಾನು ಅಲ್ಲೇ ತೋರಿಸಿದ್ನಲ್ವ ಒಂದು ಗಂಡ ಪೇರುಂಡ್ ಅದು ಡಾಲರ್ ತೊಗೊಂಡಿದ್ದೀನಿ ಅಂತ. ಅದು ಡಾಲರ್ ಥರ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹೇರ್ಗೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಹಳೆ ಕಾಲದ ನೆಕ್ಲೆಸ್ ಇತ್ತಲ್ವ ಆ ಥರದ್ದು. ಇದು ನಾನು ತೋರಿಸಿದ್ನಲ್ವ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಅಂತ. ಸೊ ನೋಡಿ ಇದೆ ಅದು. ಎನಿವೇ ನನ್ನ ಸ್ಯಾರಿಗೂ ಸ್ವಲ್ಪ ಮ್ಯಾಚ್ ಆಗ್ತಿತ್ತು ಅಂತ ನಾನು ತೊಗೊಂಡು ಬಂದೆ. ನನಗೆ ಇದು ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡೆ. ಆಮೇಲೆ ಇದು ಅಂತೂ ತೊಗೊಂಡೆ. ಇದು ಡ್ರೆಸ್ಸಸ್ಗೆ ಆ್ಯಂಡ್ ಸ್ಯಾರಿಗೆ ಎರಡಕ್ಕೂ ಹಾಕ್ಬೋದು, ತುಂಬ ಸಿಂಪಲಾಗಿ ಬರುತ್ತೆ. ಇದು ಈ ಚೈನ್ಸ್ ಕಸ್ಟಮರ್ ಆರ್ಡ್ರ್ ಕೊಟ್ಟಿದ್ರು, 4 ಮಾಂಗಲ್ಯ ಚೈನು ನಾನು ಕತ್ತಲಿದ್ದು ನೋಡಿಬಿಟ್ಟು ಇದೇ ಥರ ತೊಗೊಂಡು ಬಾ ಅಂತ ಹೇಳಿದರು. ಸೊ ಅದಕ್ಕೆ 4 ತೊಗೊಂಡು ಬಂದಿದ್ದೀರಿ. ಆ್ಯಂಡ್ ಇದು ಆಲ್ಮೋಸ್ಟ್ ನಾನು ವೇರ್ ಮಾಡಿ 4 ಮಂತ್ಸ್ ಆಗ್ತಾ ಬಂತು, ಏನೂ ಆಗಲಿಲ್ಲ. ನೀವು ಬಿಸಿನೀರು ಮತ್ತು ಸ್ವಲ್ಪ ಶಾಂಪು ಇದೆಲ್ಲ ಅವಾಯ್ಡ್ ಮಾಡಿದ್ರೆ ನಿಮಗೆ 1 ಇಯರ್ವರೆಗೂ ಬರುತ್ತೆ. ಬಟ್ ನಾನು ಹಾಗೆ ಯೂಸ್ ಮಾಡ್ತೀನಿ, ನಾನು ತೆಗಿತಾ ಇರಲ್ಲ ಪದೇ. ಇವಾಗ ಸೆಕೆ ಇರೋದ್ರಿಂದ ಸ್ವಲ್ಪ ತೆಗಿತೀನಿ ಅಷ್ಟೇ ಚೈನ್ನ. ಆಮೇಲೆ ಡ್ರೆಸ್ಸಸ್ ತೊಗೊಂಡು ಬಂದೆ. ಈ ಒಂದು ಪಿಕಾಕ್ ಇರುವಂತಹ ಬ್ಯೂಟಿಫುಲ್ ಡ್ರೆಸ್ನ ತೊಗೊಂಡೆ ಗೈಸ್. ಎಷ್ಟು ಚೆನ್ನಾಗಿದೆಯಲ್ವಾ. ನಾನು ಅಲ್ಲಿ ನೋಡ್ಕೊಂಡಿಲ್ಲ, ನಾನು ತೊಗೊಂಡಿರೋದು 3 ಡ್ರೆಸ್ಸನ್ನು ನಾನು ಪರ್ಸ್ನಲ್ಗೆ ಅಂತ ತೊಗೊಂಡೆ. 3 ಡ್ರೆಸ್ಗೂ ಒಂದೇ ಕಲರ್ ಪ್ಯಾಂಟು ಗೈಸ್, ಸ್ವಲ್ಪ ಡಾರ್ಕು ಲೈಟ್ ಅಷ್ಟೇ ಡಿಫ್ರೆನ್ಸ್. 3ಕ್ಕೂ ಒಂದೇ ದುಪ್ಪಟ್ಟ ಒಂದೇ ಪ್ಯಾಂಟು. ನಾನು ಅಲ್ಲಿ ನೋಡಿಕೊಂಡೇ ಇಲ್ಲ. ಆ್ಯಂಡ್ ನನ್ನ ಹತ್ರ ಇರೋ ಕಲರೇ ನಾನು ತೊಗೊಂಡು ಬಂದುಬಿಟ್ಟಿದ್ದೀನಿ. ಆ್ಯಂಡ್ 2 ಸಿಮಿಲರ್ ಕಲರ್ ತೊಗೊಂಡ್ಬಿಟ್ಟಿದ್ದೀನಿ. ನಾನು ಯಾವುದೋ ಜ್ಞಾನದಲ್ಲಿ ಎತ್ಕೊಬಿಟ್ಟಿದ್ದೀನಿ ಅಷ್ಟೇ. ಡಿಸೈನ್ ಇಷ್ಟ ಆಯ್ತಲ್ವಾ, ಸೊ ಕಲರ್ ಏನು ಮ್ಯಾಟ್ರ್ ಬಿಡು ಅಂತೇಳ್ಬಿಟ್ಟು ನಾನು ತೊಗೊಂಡು ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಇದು ಕಂಪ್ಲೀಟಾಗಿ ನಿಮಗೆ ಬೊಟಿಕಲ್ಲಿ ಸಿಗುತ್ತಲ್ವ ಆ ಲುಕ್ ಬರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೈಟ್ ಟೈಮ್ ವೇರ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ಸೇಮ್ ಕಲರ್ ಪ್ಯಾಂಟು, ಸೇಮ್ ಕಲರ್ ದುಪ್ಪಟ್ಟ. ಸೊ ಎನಿವೆ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ನನಗೆ, ಒಂದು ಕಸ್ಟಮರ್ಗೆ. ಇದು ಕಸ್ಟಮರ್ ನನಗೆ ಬೇಕು ತೊಗೊಂಡು ಬಾ ಅಂದರು. ಆಮೇಲೆ ಇಲ್ಲಿ ಬಂದಮೇಲೆ ನನಗೆ ಇದು ಬೇಡ, ಇನ್ನೊಂದು ಕಲರ್ ಇದೆಯಲ್ವ ಅದೇ ಕೊಟ್ಬಿಡು ಅಂದರು. ಸರಿ ಬಿಡು ಯಾವುದಾದ್ರೆ ಏನು ಅಂತ ಹೇಳ್ಬಿಟ್ಟು ನನಗೊಂದು ಫಂಕ್ಷನ್ ಇತ್ತು. ಸೊ ಈ ಡ್ರೆಸ್ನ ನಾನು ಇಟ್ಕೊಂಡೆ. ಆಮೇಲೆ ಈಗ ತೆಗಿತಾ ಇದ್ದೀನಲ್ವ ಈ ಡ್ರೆಸ್ನ ಕಸ್ಟಮರ್ಗೆ ಕೊಟ್ಬಿಟ್ಟೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರ ಕಾಸ್ಟ್ 1700 ಬಿತ್ತು ಗೈಸ್. ನಮಗೆ ಒಂದೊಂದಕ್ಕೆ 1700 ಬಿತ್ತು. ಬಟ್ ತುಂಬ ಚೆನ್ನಾಗಿದೆ. ಗ್ರ್ಯಾಂಡಾಗಿ ಕೂಡ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಮದುವೆಗೆ ಅಂಥದಕ್ಕೆಲ್ಲನೂ. ಇದಕ್ಕೆ ಗ್ರೀನ್ ಕಲರ್ ದುಪ್ಪಟ್ಟ ಕೊಟ್ಟಿದ್ದು ಕಾಂಟ್ರಾಸ್ಟಲ್ಲಿ. ಆಮೇಲೆ ಸ್ಯಾರೀಸ್ ಒಂದಷ್ಟು ಆರ್ಡ್ರ್ ಇತ್ತು. ಈ ಸ್ಯಾರೀಸ್ 3 ಇತ್ತು, 3 ಖಾಲಿ ಆಗೋಗಿತ್ತು. ಬಟ್ ಇನ್ನಿಬ್ಬರು ಹೇಳಿದರು ಅಂತ ಅವರಿಬ್ಬರಿಗೂ ತೊಗೊಂಡು ಬಂದಿಟ್ಟಿದ್ದೀನಿ. ಆಮೇಲೆ ಈ ಒಂದು ಸ್ಯಾರಿ ಆ್ಯಕ್ಚುಲಿ ನನಗೆ ಇದ್ರ ಕಾಸ್ಟ್ ಜಾಸ್ತಿ ಆಯಿತು ಅನ್ನಿಸ್ತು, ನಾನು ನೋಡಿಕೊಂಡೇ ಇಲ್ಲ ಪ್ರೈಸು. ಇದು ಕಡ್ಡಿ ಜಾರ್ಜೆಟ್ ಸ್ಯಾರಿ, ತುಂಬ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ ಇವು. ಯಾರಿಗಾದ್ರೂ ಬೇಕು ಅಂದರೆ ನೀವು ಬೇಕಾದ್ರೆ ಕಮೆಂಟ್ ಮಾಡಿ. ಆಮೇಲೆ ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇದು ಇವಾಗ ರಸ್ಟ್ ಆರೆಂಜು ಟ್ರೆಂಡಿಂಗ್ ಕಲರು. ಇದು ಒಂದು ರೀಸನಬಲ್ ಪ್ರೈಸಲ್ಲಿ ಇದೆ ಅಂತ ಹೇಳ್ಬೋದು. ಇದು ಆಫ್ ಆ್ಯಂಡ್ ಆಫು, ಎಲ್ಲೋಗೆ ಕಾಫಿ ಬ್ರೌನ್ ಬರುತ್ತೆ. ಸೊ ಈ ಸ್ಯಾರಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನೀವೇನಾದರೂ ಸ್ಯಾರೀಸ್ ತೊಗೋಬೇಕು ಅಂತಿದ್ರೆ ಕಡ್ಡಿ ಜಾರ್ಜೆಟ್ ಆ ರೀತಿ ಮೆಟೀರಿಯಲ್ಗೆ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಜಾರ್ಜೆಟ್ ಮತ್ತು ಕ್ರೇಪ್ ಇದೆಲ್ಲನೂ ಈ ಸಮ್ಮರ್ಗೆ ಬೆಸ್ಟ್ ಸ್ಯಾರೀಸ್ ಅಂತ ಹೇಳ್ಬೋದು. ಹಾಗೆ ಕಾಟನ್ ಸ್ಯಾರೀಸ್, ಇದು ಕೂಡ ಆರ್ಡ್ರ್ ಇದ್ದಿದ್ದು ಸ್ಯಾರಿನೇ. ಇದು ಬ್ಲ್ಯಾಕ್ಗೆ ರಾಣಿ ಪಿಂಕ್ ಬರುತ್ತೆ. ತುಂಬ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ. ನಾನು ಸೇಲ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟೇನು ಹೇಳ್ತಾ ಇಲ್ಲ ಗೈಸ್ ಆ್ಯಕ್ಚುಲಿ. ಯಾಕಂದರೆ ನೀವು ತೊಗೊಳ್ಳೋರು, ನಾನು ಮಾರೋಳು. ನಾನು ತೊಗೊಳ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಏನು ಹೇಳ್ತಾ ಇಲ್ಲ. ನಿಜವಾಗ್ಲೂ ಸ್ಯಾರಿ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈ ಬ್ರಷಸ್ ಕೂಡ ತೊಗೊಂಡು ಬಂದೆ. ಬ್ರಷಸ್ ನನಗೆ ಬೇಕಿತ್ತು. ಈ ಥರ ಬ್ರಷ್ ಅಂತೂ ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ. ಸೊ ಫೈನಲಿ ತೊಗೊಂಡು ಬಂದೆ. ಚೆನ್ನಾಗಿತ್ತು ಅನ್ನಿಸ್ತು, ಅದಕ್ಕೆ ತೊಗೊಂಡು ಬಂದೆ ಅಷ್ಟೇ. ನಮ್ಗೆ ಇಷ್ಟ ಆಗಿದ್ದು ತೊಗೊಳಕ್ಕೆ ಚಿಕ್ಕಪೇಟೆ ಅಥವಾ ಯಾವುದೋ ಬೇರೆ ಒಂದು ಆ್ಯಪ್ ಅಂತ ನಾನು ನೋಡಲ್ಲ. ನನಗೆ ಇಷ್ಟ ಆಯಿತಾ ನಾನು ತೊಗೊಳ್ತೀನಿ. ಬಟ್ ಆದರೆ ನನಗೆ ಕ್ವಾಲಿಟಿನೂ ಸ್ವಲ್ಪ ಇತ್ತೀಚೆಗೆ ನೋಡ್ತಾ ಇದ್ದೀನಿ ಅಷ್ಟೇ. ಮುಂಚೆ ನಾನು ಕೆಲವೊಬ್ಬರು ಹಾಗೇ ಕಾಸ್ಟ್ ಕಡಿಮೆ ಇದ್ದು ಎಷ್ಟು ದಿನ ಬಿಡು ಯೂಸ್ ಮಾಡ್ತೀನಿ ಅನ್ನೋ ಥರ ಯೋಚನೆ ಮಾಡ್ತಿದ್ದೆ. ಬಟ್ ಆದರೆ ನಿಜ ಹೇಳಬೇಕಂದ್ರೆ ಕ್ವಾಲಿಟಿ ಇರೋ ಬಟ್ಟೆ ನಾವು ತೊಗೊಂಡಾಗ ಅದನ್ನ ಯೂಸ್ ಮಾಡ್ಬೋದು ಸ್ವಲ್ಪ ದಿನ ಅಂತ ಗೊತ್ತಾದ ಮೇಲೇ ನಾನು ಈಗ ಫುಲ್ ಕಂಪ್ಲೀಟ್ ಚೇಂಜ್ ಆಗಿರೋದು. ಆ್ಯಂಡ್ ಈ ಒಂದು ಸ್ಯಾರಿನ ಮದುವೆಗೋಸ್ಕರ ಹೊಲಿಸ್ತಾ ಇದ್ದೀನಿ. ಇದು ಡಿಸೈನ್ ನೋಡಿ ಈ ರೀತಿ ಇಡ್ಸಿದ್ದೀನಿ. ಹೇಗಿದೆ ಗೈಸ್, ಚೆನ್ನಾಗಿದೆಯಾ? ಸೊ ಈ ಒಂದು ವಿಡಿಯೋ ಇಷ್ಟೇ ಗೈಸ್. ಇವತ್ತು ಈ ಥರ ಇತ್ತು ಚಿಕ್ಕಪೇಟೆದು ನಮ್ಮದು ಟ್ರಾವೆಲ್ ಅದೆಲ್ಲನೂ. ಚಿಕ್ಕಪೇಟೆಗೆ ಈ ಬೇಸಿಗೆಯಲ್ಲಿ ಹೋಗೋದು ಅಂದರೆ ಒಂಥರ ಕಷ್ಟಗಳನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋಗೋ ಥರನೇ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದ್ವಿ. ಫೈನಲಿ ಚಿಕ್ಕಪೇಟೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಚಿಕ್ಕಪೇಟೆಗೆ ಮಾತ್ರ ಹೋಗಿದ್ದಿದ್ರೆ ನನಗೆ ಟಯರ್ಡ್ ಆಗ್ತಿರ್ಲಿಲ್ಲ, ಅಷ್ಟೊಂದು ಅಭ್ಯಾಸ ಆಗೋಗಿದೆ. ನನ್ನ ಜೊತೆಯಲ್ಲಿ ಸ್ಯಾರಿಗಳಿಗೆ ಹೋಗಿದ್ನಲ್ವ, ಅದಕ್ಕೆ ಲೇಟಾಗಿತ್ತು.
ನಿಮಗೆ ಇದ್ರಲ್ಲಿ ಯಾವ್ದಾದ್ರು ಸ್ಯಾರಿ ಇಷ್ಟ ಆದ್ರೆ ಕಾಮಧೇನು ಪಿಜನ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ನಮ್ದೊಂದು ಪೇಜ್ ಇದೆ. ಸೊ ಅದರಲ್ಲಿ ನೀವು ಸ್ಯಾರೀಸ್ ನ ಆರ್ಡರ್ ಮಾಡ್ಕೋಬಹುದು. ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಯಾವ್ದು ಇಷ್ಟ ಆದ್ರೂ ಕೂಡ ಈವನ್ ಜ್ಯೂವೆಲರ್ಸ್ ಅಥವಾ ಸ್ಯಾರಿ ಯಾವ್ದೇ ಇಷ್ಟ ಆದ್ರೂ ಕೂಡ ನೀವು ಆರಾಮಾಗಿ ನಂತರ ಆರ್ಡರ್ ಕೊಡ್ಬೋದು. ತೋರಿಸಿರೋದ್ರಲ್ಲಿ ಯಾವ್ದಾದ್ರು ಬೇಕು ಅಂತಂದ್ರೆ ನಾನು ನಿಮಗೆ ತರಿಸಬೇಕಾದ್ರೆ ಕೊಡ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನ ಇವತ್ತಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬೈ, ಟೇಕ್ ಕೇರ್.